ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ 800 ಕಾರು, AC ಕಾರು, ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗು, A to Z ಗಾಡಿ ಕಂಡೀಷನ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಯಾರಾದರೂ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ಒಳ್ಳೆ ಗಾಡಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ. ನಿಮಗೆ ಪೂರ್ತಿ ಮಾಹಿತಿ ಡೀಟೇಲ್ಸ್ ಎಲ್ಲ ಪೂರ್ತಿ ಗಾಡಿಯವರು ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಮುಂದೆ ಒಂದು ಆಡಿಯೋದಲ್ಲಿ ಪ್ಲೇ ಮಾಡ್ತೀವಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಈ ಗಾಡಿ ಅನ್ನೋದು ನಿಮಗೆ ಇಷ್ಟ ಆಯಿತು ಅಂದರೆ ಬೇಕಾದ್ರೆ ಅವ್ರು ಹೇಳಿದ್ದೆಲ್ಲ ಕೇಳಿಕೊಂಡು ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅವ್ರ ಡೀಟೇಲ್ಸ್ ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ, ನೀವು ಕೂಡ ವಿಡಿಯೋನ ಬೇಗ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ, ಒಂದು ಯಾರಾದರೂ ಒಳ್ಳೆ ಕಂಡೀಷನ್ ಗಾಡಿ ಬೇಕು ಅಂತ ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸ್ಯಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ನಿಮಗೆ ಪೂರ್ತಿಯಾಗಿ ಕೇಳಿಸ್ಕೊಂಡಿಲ್ಲ ಆದಮೇಲೆ ಈ ಗಾಡಿ ಅನ್ನೋದು ನಿಮಗೆ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. 800 ಕಳಿಸಿದ್ರಲ್ಲ ಈಗ? ಹೌದು ಹೌದು. ಓಕೆ, ಯಾವ್ದು ಸರ್ ಮಾಡಲದು? 2006 ಓಕೆ ಸರ್, ಓನರ್ ಎಷ್ಟಾಗಿರೋ ಗಾಡಿಗೆ? 3. ಓಕೆ, ತಗೊಳ್ಳೋರು 4? ಹೌದು. ಓಕೆ, ಮೀಟ್ರ್ ಆನ್ ರನ್ನಿಂಗ್ ಇದೆಯಾ ಸರ್ ಅದು? ರನ್ನಿಂಗ್ ಇದೆ. ಎಷ್ಟು ಹೊಡಿದೆ ಗಾಡಿ? 38,000 ಚಿಲ್ಲರೆ ಆಗಿದೆ. ಬರೀ 38? ಹೌದೌದು, 38,000 ಚಿಲ್ಲರೆ. ಹಾಂ, ಟೈರೆಲ್ಲ ಹೆಂಗಿದೆ ಗಾಡೀಲಿ? 4 ಟೈರ್ ಹೊಸತ್ತೆ. 4 ಹೊಸ ಇದಾವಾ? ಹಾಂ, 4 ಹೊಸತ್ತೆ. ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿ ಇದೆ. ಓಕೆ ಸರ್, ಇದು ಗಾಡಿ ಡಾಕ್ಯುಮೆಂಟ್ಸು? ಕ್ಲಿಯರೆನ್ಸ್ ಇದೆ. ಹಾಂ, ಎಲ್ಲ ಕ್ಲಿಯರ್? ಹಾಂ, ಇನ್ನು 4 ವರ್ಷ ಇದು ಇದೆ, ಇದು FC ಇದೆ. ಓಕೆ. ಹಾಂ, ಮಂಗಳೂರು ಇದು ಇನ್ಶೂರೆನ್ಸ್? ಅದು RTO ಸಕಲೇಶ್ಪುರ. ಸಕಲೇಶ್ಪುರ? ಹಾಂ, ಸಕಲೇಶ್ಪುರ ಇದೆಯಾ? ಹಾಂ, CC ತೆಗಲಿಲ್ಲ. ಹಾಂ ಹಾಂ. ಹ್ಞೂ. ಓಕೆ ಸರ್, ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ, ಇದು ರನ್ನಿಂಗ್ ಇದೆ. ಇನ್ನು 11 ತಿಂಗಳಿದೆ. 11 ತಿಂಗಳು? ಹಾಂ, 1 ತಿಂಗಳಾಯ್ತು ಅಷ್ಟೇ. ಓಕೆ ಓಕೆ. ಈಗ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಗಾಡಿದು? ಹಾಂ, ಕಂಡೀಷನ್ ಇದೆ ಗಾಡಿ. MP5. MPF ಇಂಜಿನಾ? ಹಾಂ, ಹೌದು. ಇದು AC ಇದೆ. AC ಕಂಡೀಷನ್ ಇದೆ. AC ನೂ ಬರುತ್ತಾ? ಹಾಂ, AC ಕಂಡೀಷನ್ ಇದೆ. ಓಕೆ, ಶೀಟ್ ಕವರ್ಸು? ಎಲ್ಲ ಸೀಟ್ ಕವರ್ಸು ಒಳ್ಳೆದಿದೆ, ಇನ್ನು ಅಷ್ಟು ಅಂತ ಇಲ್ಲ, ಒಳ್ಳೆ ಕ್ಲೀನ್ ಇದೆ. ಒಳಗೆಲ್ಲ ಕ್ಲೀನ್ ಇದೆ. ಓಕೆ. ಹಾಂ, ಇದು ಬಾಡಿ ಲೈನ್ ಎಲ್ಲ ಕ್ಲೀನ್ ಇದೆ. ಏನು ಡೆಂಟು, ಸ್ಕ್ರಾಚು, ರೀಪೇಂಟ್ ಏನು ಆಗಿಲ್ಲ? ಏನಿಲ್ಲ, ಇಲ್ಲ ಇಲ್ಲ ಇಲ್ಲ. ಹಾಂ ಹಾಂ, ಒರಿಜಿನಲ್ ಪೇಂಟು? ಹಾಂ. ಓಕೆ. ಈಗ ಒಳಗಡೆ ಎಲ್ಲ ಪ್ಲಾಟ್ಫಾರ್ಮ್ ಒಳಗಡೆ ಎಲ್ಲ ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ. ಓಕೆ. ಈಗ ಗಾಡಿಯಲ್ಲಿ ಸರ್ ಇದು? ಇದು ಬಂಟ್ವಾಳ. ಬಂಟ್ವಾಳ? ಹಾಂ. ಇದು ಯಾವ ಜಿಲ್ಲೆ ಬರುತ್ತೆ ಸರ್ ಇದು? ಇದು ಮಂಗಳೂರು. ಮಂಗಳೂರು ಸೈಡಾ? ಹಾಂ. ಓಕೆ. ಏನು ಹೇಳ್ತೀರಾ ಗಾಡಿಗೆ ರೇಟು? ರೇಟು ಒಂದು 20 ಹೇಳ್ತೇನೆ ನಾನು. 1,20,000? ಹಾಂ, ಹೌದು. ಮತ್ತು ಸ್ವಲ್ಪ ಹೆಚ್ಚು ಮಾಡ್ಬೋದು ಅಷ್ಟೇ. ಅಂದರೆ ಎಲ್ಲ ಕ್ಲಿಯರೆನ್ಸ್ ಇದೆ, ಟೇಪ್ ಇದೆ, ಎಲ್ಲ ಸ್ಟಿಕ್ಕರ್ ಎಲ್ಲ ಇದೆ. ಹ್ಞೂ. ಹಾಂ, ಗಾಡಿ ಕೆಲಸ ಏನು ₹1 ಕೆಲಸ ಇಲ್ಲ. ಓಕೆ. ಹಾಂ. FC ಇದು ಇದು ಲೈನ್ ಎಲ್ಲ ಕ್ಲಿಯರ್ ಮಾಡಿದೆ. ರೋಗು ಇದು ಸೈಡ್ ಎಲ್ಲ ಕ್ಲೀನ್ ಇದೆ. ಹ್ಞೂ. LPG ಏನು ಫಿಟ್ಟಿಂಗ್ ಇಲ್ಲ, ಓನ್ಲಿ ಪೆಟ್ರೋಲಾ? ಏನು ಓನ್ಲಿ ಪೆಟ್ರೋಲ್. ಏನು ಬರ್ತಿದೆ ಸರ್ ಮೈಲೇಜ್ ಇವಾಗಿದು? ಮೈಲೇಜ್ ಒಂದು 20 ಬರ್ತದೆ. ನಾನು ಮಂಗಳೂರಿಗೆ ಹೋಗಿ ಬರ್ತಾ ಇದ್ದೇನಲ್ಲ. 1,20 ಹೇಳಿದ್ರೆ ರೇಟು ಇನ್ನು ಕಡಿಮೆ ಆಗುತ್ತಾ ಹೆಂಗೆ? ಸ್ವಲ್ಪ ಕಮ್ಮಿ ಆಗ್ಬೋದು. ಹಾಂ, ನೋಡಿ, ಯಾಕಂದರೆ ಮಾರುತಿ 800ಗೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ. ಹಾಂ. ಕಡಿಮೆ ಮಾಡಿದರೆ ಬೇಗ ಸೇಲ್ ಆಗುತ್ತೆ. ಹೌದು. ಹ್ಞೂ. ಒಂದು 10,000 ಕಡಿಮೆ ಆಗ್ಬೋದು ಅಷ್ಟೇ. ಹೌದಾ? ಹಾಂ. ಅದಕ್ಕೆ ನಮ್ಗೆಲ್ಲ ಕೆಲಸ ಮಾಡಿದ್ದೇವೆ. ಏನು ಕೆಲಸ ಇಲ್ಲ, ನಿಮ್ಗೆ ₹1 ಕೆಲಸ ಇಲ್ಲ. ಏನು ಕ್ಲೀನ್ ಆಗಿ ₹1 ಕೆಲಸ ಇಲ್ಲ. ನಮ್ಮ ಗಾಡಿ ನೋಡಿದ್ರೆ ನೀವು ತಗೊಳ್ಬೋದು, ಅಷ್ಟು ಕ್ಲೀನ್ ಇದೆ. ಲೈಟ್ ಹೆಡ್ಲೈಟ್ ಹಾಗೇನೆ, ಹೆಡ್ಲೈಟು ಪವರ್. ಹಾಂ. ಸರಿ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಇದೆ ನಂಬರ್. ಓಕೆ ಸರ್, ಆಯ್ತು.
ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ. ನಿಮಗೆ ಏನಾದರೂ ಈ ಗಾಡಿ ಬೇಕು ಅನಿಸಿದರೆ ಮಾತ್ರ ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿಕೊಂಡು ಬೇಕಾದರೆ ಕೇಳಿಕೊಂಡು ನೀವು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿದರೆ ನಿಮಗೆ ಅವರು ಹೇಳೋ ರೇಟ್ ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ. ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆ ಆಗುತ್ತೆ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ. ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಅಂತೇಳಿ ಹೆಂಗೆ ಬೇಕಂಗೆ ಕಮೆಂಟ್ ಮಾಡೋಕೆ ಹೋಗಬೇಡಿ. ಗಾಡಿ ತಕ್ಕಂಗೆ ರೇಟ್ ಇರುತ್ತೆ ವೀಕ್ಷಕರೇ, ಇಲ್ಲಂತೇನಿಲ್ಲ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಗಾಡಿ ಯಾವ ಥರ ಇದೆ ಅಂತೇಳಿ, ಓಕೆನಾ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ, ನಾವು ರಿಸೀವ್ ಮಾಡೋದಿಲ್ಲ ವೀಕ್ಷಕರೇ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿ, ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಅಷ್ಟೇ ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತದೆ. ಥ್ಯಾಂಕ್ ಯು.